ತಂದೆ ಆಗಿದ್ದಂಥ ಕಾಕುಸ್ತವರ್ಮನಿಗೆ ತನ್ನ ಮೊಮ್ಮಗನಾದ ಮೃಗೇಶವರ್ಮನನ್ನೇ ಮುಂದುವರಿಸಬೇಕು ಅಂತ, ಮತ್ತೆ ಅವನನ್ನ ಪಟ್ಟಕ್ಕೆ ತರಬೇಕು ಅಂತ. ಆದ್ರೆ ಕಾಕುಸ್ತವರ್ಮನ ಇನ್ನಿಬ್ರು ಮಕ್ಳು ಇರ್ತಾರೆ, ಕುಮಾರವರ್ಮ ಮತ್ತು ಕೃಷ್ಣವರ್ಮ ಅಂತ ಅವರಿಬ್ರ ಹೆಸರು. ಅವರಿಬ್ರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಕಾಕುಸ್ತವರ್ಮ ತನ್ನ ಮೊಮ್ಮಗನಾದ ಮೃಗೇಶವರ್ಮನ ಜೊತೆನಲ್ಲಿ ನಿಂತು ಯುದ್ಧ ಮಾಡಿ ಯುದ್ಧದಲ್ಲಿ ಗಂಗರು ಮತ್ತು ಪಲ್ಲವರು ಇಬ್ಬರನ್ನು ಕೂಡ ಸೋಲಿಸ್ತಾನೆ. ಇವತ್ತಿನ ಕರ್ನಾಟಕವನ್ನ ನಾವೇನ್ ನೋಡ್ತೀವೋ ಇದಕ್ಕೆಲ್ಲ ಒಂದು ಬೇಸಿಕ್ ಆದ ಭದ್ರ ಬುನಾದಿಯನ್ನ ಹಾಕಿದಂತವರು ಗಂಗರು ಮತ್ತು ಕದಂಬರು ಅಂತಾನೆ ಹೇಳ್ಬಹುದು. ಕಂಚಿಯನ್ನ ನಾಲ್ಕು ಭಾಗ ಮಾಡಿ ಕರೀತಾರೆ. ಅಂದ್ರೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಶೈವ ಕಂಚಿ, ವೈಷ್ಣವ ಕಂಚಿ, ಬೌದ್ಧ ಕಂಚಿ, ಸಮಣ ಕಂಚಿ. ಸಮಣ ಅಂದ್ರೆ ಜೈನ. ವಾಸ್ತವವಾಗಿ ವರ್ಧನ ಡೈನಾಸ್ಟಿ ಹೆಸರು ಪುಷ್ಯಭೂತಿ ವಂಶ ಅಂತ. ಪುಷ್ಯಭೂತಿ ವಂಶದ ಒಬ್ಬ ರಾಜನೇ ಪ್ರಭಾಕರ ವರ್ಧನನ ಮಗನೇ ಹರ್ಷವರ್ಧನ ಬರುವಂತದ್ದು. ನಮ್ಮ ಕರ್ನಾಟಕದ ಇತಿಹಾಸವನ್ನು ಓದ್ತೀವಿ ಅಂತಂದ್ರೆ ಇಮ್ಮಡಿ ಪುಲಿಕೇಶಿಯನ್ನು ಹೊರತುಪಡಿಸಿ ನಾವು ಇತಿಹಾಸ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ದಕ್ಷಿಣ ಭಾರತದ ಎಲ್ಲ ಸಾಮ್ರಾಜ್ಯಗಳನ್ನ ಕೂಡ ಆರ್ಥಿಕವಾಗಿ ಕುಗ್ಗೋಗಂಗೆ ಮಾಡುವಂತ ಒಂದು ಪ್ರಯತ್ನಗಳು ಮುಸ್ಲಿಮರ ಕಾಲದಲ್ಲಿ ನಡೆಯುತ್ತಲ್ಲ. ಮ್ಯಾಮ್, ಅದೇ ಪಲ್ಲವರ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ. ಪಲ್ಲವರನ್ನು ಹೇಗೆ ಸಮುದ್ರಗುಪ್ತ ಬಂದ ತಕ್ಷಣ ನಮಗೆ ಇಲ್ಲಿಯ ಒಂದು ಸ್ಥಳೀಯ ರಾಜರುಗಳಿಗೆ ಒಂದು ಸ್ವತಂತ್ರ ಸಿಗುತ್ತೋ, ಯಾರ್ದೋ ಒಬ್ರು ಹಿಡಿತದಲ್ಲಿದ್ದಂಥವ್ರು ಎಲ್ಲರೂ ಪ್ರತ್ಯೇಕವಾಗಿ ಅವರವ್ರದೇ ರಾಜರುಗಳು ಮನೆತನಗಳು ಉಟ್ಕೊಂಡ್ವು. ಹಾಗೇನೆ ನಮ್ಮ ಕದಂಬರು ಮತ್ತು ಗಂಗರು ಉಟ್ಕೊಂಡ್ರು ಅನ್ನೋದನ್ನು ನೋಡಿದ್ವಿ. ಸೊ ನಮ್ಮ ಕರ್ನಾಟಕ ಅವತ್ತಿನಿಂದ ಇವತ್ತಿನವರೆಗೂ ಒಂದು ಈ ಶೇಪ್ ನಾವೇನು ನೋಡ್ತೀವಿ ಅದು ಹಾಗೇ ಉಳ್ಕೊಂಬಂದಿರೋದಕ್ಕೆ ನನಗೆ ತುಂಬ ಕಾಡೋದು. ಮೇಲೊಂದು ಕೆಳಗೊಂದು ನಮ್ಮ ಸಾಮ್ರಾಜ್ಯಗಳು ಕಡೆಯವರೆಗೂ ನಮಗೆ ವಿಜಯನಗರ ಬರೋವರೆಗೂ 2 ಸಾಮ್ರಾಜ್ಯಗಳು ನಿರಂತರವಾಗಿ ನಮ್ಮನ್ನು ಕಾಯ್ಕೊಂಡೇ ಬಂದಿದ್ದಾವೆ. ಸೊ ಅದು ಇವತ್ತು ಕರ್ನಾಟಕದ ವ್ಯಾಪ್ತಿನ ಅದೇ ರೀತಿಯಾಗಿ ಉಳಿಸ್ಕೊಂಡ್ಬಂದಿದೆ, ಒಂದು ಸ್ವಲ್ಪ ಎಲ್ಲೆಗಳು ಕಡಿಮೆ ಆಗಿದ್ರು. ಸೊ ಇದನ್ನು ನೋಡಿದಾಗ ನಾವು ಆ ಕಾಲದಲ್ಲೇ ಏನಾದರೂ ಇವರಿಬ್ಬರೇ ತುಂಬ ದೊಡ್ಡ ಪ್ರಮಾಣದಲ್ಲಿ ಹೊಡೆದಾಡ್ಕೊಂಡಿದ್ದಿದ್ರೆ ಹಲವಾರು ನಷ್ಟಗಳಾಗ್ತಿತ್ತು ಅಂತ ನಾವು ಅಂದ್ಕೊಳ್ತೀವಿ. ಅಕಸ್ಮಾತ್ ಕದಂಬರ ಪತನ ಬೇರೆಯವರಿಂದ ಆಗಿದ್ರೋ ಅಥವಾ ಗಂಗರು ಬೇರೆಯವರಿಂದ ಪತನ ಆಗಿದ್ರೆ ಆವತ್ತಿಗೆ ಒಂದು ಸ್ವಲ್ಪ ಇದು ನಾವೇನು ಹೇಳ್ತಾ ಇದ್ದೀವಿ ಇಷ್ಟು ಇತಿಹಾಸ ಬರೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಇಂಥ ಸಂದರ್ಭಗಳಲ್ಲಿ ಈ ಕದಂಬರು ಮತ್ತು ಗಂಗರು ಇಬ್ಬರು ಕೂಡ ಸೇರಿ ಹಲವಾರು ಯುದ್ಧ ಮಾಡಿರಲೇಬೇಕಾಗುತ್ತೆ ಉಳಿಬೇಕು ಅಂದರೆ. ಆ ಥರದ್ದು ಯಾವುದಾದ್ರೂ ಇದೆಯಾ ಮೇಡಮ್? ಇವರಿಬ್ಬರು ಸೇರಿ ಪಲ್ಲವರ ಮೇಲೆ ಯುದ್ಧ ಮಾಡಿ? ಹೌದು ಸರ್, ಯುದ್ಧ ಅಂತಂದ್ಮೇಲೆ ಎಲ್ಲ ರಾಜರು ಒಂದೇ ರೀತಿ ಇರೋದಿಲ್ಲ. ಇವಾಗ ಅಪ್ಪ ಒಬ್ರು ಸಪೋರ್ಟ್ ಮಾಡಿದ್ರೆ ಅವ್ರ ಮಗ ಮೊಮ್ಮಗನು ಅದನ್ನೇ ಮಾಡಬೇಕು ಅಂತೇನಿಲ್ಲ. ಅವ್ರಿಗೆ ಬೇಕಾದವ್ರ ಜೊತೆ ಸೇರ್ಕೊಂಡು ಯುದ್ಧ ಮಾಡುವಂಥದ್ದು. ನನಗೆ ಅಧಿಕಾರ ಬೇಕು ಅಂತ ಅನಿಸ್ದಾಗ ನಾನು ಯಾರ ಜೊತೆ ಬೇಕಾದ್ರೂ ಸೇರ್ಕೊಳ್ಬಲ್ಲ ಅನ್ನುವ ಮನೋಭಾವನ ಸಹಜವಾಗಿದ್ದೇನೆ. ನೀವು ಕೇಳಿದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನ ಕೊಡೋದು ಅಂತಂದ್ರೆ ನಾನು ಈಗ ಅಷ್ಟೇ ಕಾಕುಸ್ತವರ್ಮನ ಬಗ್ಗೆ ಹೇಳದ್ದಲ್ವಾ. 450 ಕ್ರಿಸ್ತಕ 500ರಲ್ಲಿ ಇದ್ದಂತಹ ರಾಜ ಕಾಕುಸ್ತವರ್ಮ. ಕಾಕುಸ್ತವರ್ಮ ತಾನು ಜೀವಂತವಾಗಿರ್ಬೇಕಾದ್ರೇನೆ ತನ್ನ ನಂತರದ ಉತ್ತರಾಧಿಕಾರಿಯನ್ನಾಗಿ ತನ್ನ ಮಗ ಶಾಂತಿವರ್ಮನನ್ನ ನೇಮಕ ಮಾಡ್ತಾನೆ. ಶಾಂತಿವರ್ಮ ಕೂಡ ರಾಜ ಆಗ್ತಾನೆ. ಆದ್ರೆ ಅವನು ರಾಜ ಆದ ಕೆಲವೇ ವರ್ಷಗಳಲ್ಲಿ ಯಾವುದೋ ಅನಾರೋಗ್ಯದ ಕಾರಣದಿಂದ ಸತ್ತೋಗ್ಬಿಡ್ತಾನೆ. ಸತ್ತೋದ್ರೆ ರಾಜನಾದ ತಂದೆ ಆಗಿದ್ದಂಥ ಕಾಕುಸ್ತವರ್ಮನಿಗೆ ತನ್ನ ಮೊಮ್ಮಗನಾದ ಮೃಗೇಶವರ್ಮನನ್ನೇ ಮುಂದುವರಿಸಬೇಕು ಅಂತ, ಮತ್ತೆ ಅವನನ್ನ ಪಟ್ಟಕ್ಕೆ ತರಬೇಕು ಅಂತ. ಆದ್ರೆ ಕಾಕುಸ್ತವರ್ಮನ ಇನ್ನಿಬ್ರು ಮಕ್ಳು ಇರ್ತಾರೆ, ಕುಮಾರವರ್ಮ ಮತ್ತು ಕೃಷ್ಣವರ್ಮ ಅಂತ ಅವರಿಬ್ರ ಹೆಸರು. ಅವರಿಬ್ರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅಣ್ಣ ಸತ್ತೋದೇನು, ನಾವಿಬ್ರು ತಮ್ಮಂದಿದ್ದೀವಲ್ಲ, ನಾವೇ ರಾಜ್ಯಭಾರ ಮಾಡ್ಕೊಳ್ತೀವಿ, ನೀನ್ ಯಾಕೆ ಆ ಚಿಕ್ಕ ಹುಡುಗನಿಗೆ ಕೊಡ್ತೀಯಾ ಅಂತ ಅಂದ್ಬಿಟ್ಟು ಇವರಿದು ಕಾಕುಸ್ತವರ್ಮ ಒಪ್ಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ಈ ಇಬ್ರು ಅಣ್ಣ ತಮ್ಮರು ಇರ್ತಾರಲ್ಲ, ಒಬ್ರು ಗಂಗರ ಸಹಾಯವನ್ನ ಪಡ್ಕೊಳ್ತಾನೆ, ಇನ್ನೊಬ್ಬ ಪಲ್ಲವರ ಸಹಾಯವನ್ನ ಪಡ್ಕೊಳ್ತಾರೆ. ಇವರು ಗಂಗರ ಸಹಾಯವನ್ನ ಪಡ್ಕೊಂಡು ಒಬ್ಬ ಸೈನ್ಯವನ್ನ ತೆಗೆದುಕೊಂಡು ಬಂದು ಕಾಕುಸ್ತವರ್ಮನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಇನ್ನೊಬ್ಬ ಪಲ್ಲವರ ಸಹಾಯವನ್ನ ಪಡ್ಕೊಂಡು ಇದನ್ನ ತಗೊಂಡ್ ಬರ್ತಾನೆ. ಕಾಕುಸ್ತವರ್ಮ ತನ್ನ ಮೊಮ್ಮಗನಾದ ಮೃಗೇಶವರ್ಮನ ಜೊತೆನಲ್ಲಿ ನಿಂತು ಯುದ್ಧ ಮಾಡಿ ಯುದ್ಧದಲ್ಲಿ ಗಂಗರು ಮತ್ತು ಪಲ್ಲವರು ಇಬ್ಬರನ್ನು ಕೂಡ ಸೋಲಿಸ್ತಾನೆ. ಹಾಗಾಗಿ ಕೃಷ್ಣವರ್ಮ ಮತ್ತು ಕುಮಾರವರ್ಮರಿಬ್ರು ಮುಂದೆ ಪಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೃಗೇಶವರ್ಮನೇ ಬರ್ತಾನೆ. ಮೃಗೇಶವರ್ಮ ಅಧಿಕಾರಕ್ಕೆ ಬಂದ್ಮೇಲೆ ಅಥವಾ ತಾನು ರಾಜನಾದ ನಂತರ ಮತ್ತೆ ಪಲ್ಲವರ ಜೊತೆಗಿನ ಈ ಯುದ್ಧವನ್ನ ಹಾಗೆ ಮುಂದುವರಿಸ್ತಾನೆ. ಹೀಗಾಗಿ ನಿರಂತರವಾಗಿ ಕದಂಬರು ಮತ್ತು ಗಂಗರು ಪಲ್ಲವರ ಮೇಲೆ ಮತ್ತು ಚೋಳರ ಮೇಲೆ ಯುದ್ಧ ಮಾಡುವಂಥದ್ದು ತುಂಬ ಉದಾಹರಣೆಗಳ ಮೂಲಕ ನಮಗೆ ಕಾಣಿಸ್ತಾನೆ ಇರುತ್ತೆ. ನೀವು ಹೇಳಿದ ಹಾಗೆ ಇವರು ಬೇರೆಯವರ ಜೊತೆನಲ್ಲಿ ಎಷ್ಟೇ ಯುದ್ಧಗಳನ್ನು ಮಾಡಿದ್ರೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಇವತ್ತಿನ ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಮತ್ತು ಕಲೆ ಇಂತಹ ಹಿನ್ನೆಲೆಯಲ್ಲಿ ನೋಡಿದಾಗ
ಇವತ್ತಿನ ಕರ್ನಾಟಕವನ್ನು ನಾವೇನು ನೋಡ್ತೀವೋ ಇದಕ್ಕೆಲ್ಲ ಒಂದು ಬೇಸಿಕ್ ಆದ ಭದ್ರ ಬುನಾದಿಯನ್ನು ಹಾಕಿದಂಥವರು ಗಂಗರು ಮತ್ತು ಕದಂಬರು ಅಂತಾನೆ ಹೇಳ್ಬಹುದು ಸರ್. ಒಂದು ಕಡೆನಲ್ಲಿ ಅವ್ರು ಯುದ್ಧ ಮಾಡ್ತಾ ಇದ್ದದ್ದು ಇದ್ದೇ ಇತ್ತು. ಯುದ್ಧವನ್ನು ಮಾಡೋದ್ರ ಜೊತೆಗೇನೆ ಕಲೆಗೂ ಮತ್ತು ಸಾಹಿತ್ಯಕ್ಕೂ ವಾಸ್ತುಶಿಲ್ಪಗಳು ಸಂಸ್ಕೃತಿಯ ವಿಕಾಸಕ್ಕೂ ಇಡೀ ನಮ್ಮ ದೇಶದ ಹೆಸರು ಬೇರೆ ಕಡೆಗಳಲ್ಲಿ ಪ್ರಸಾರ ಆಗೋದಕ್ಕೆ ಬೇಕಾದಂತಹ ಕೆಲಸಗಳನ್ನು ಕೂಡ ಉದ್ದಕ್ಕೂ ಎರಡೂ ರಾಜಮನೆತನಗಳು ಮಾಡ್ತಾನೆ ಬಂದಿದ್ದಾರೆ. ಹಾಗೆ ನೋಡಿದ್ರೆ ಗಂಗವಂಶದಲ್ಲಿ ಒಳ್ಳೆಯ ಸಾಹಿತಿಗಳು ಕೂಡ ಇದ್ದದನ್ನ ನಾವು ನೋಡ್ಬೋದು. ಶಿವಮಾರ ಮತ್ತು ಶ್ರೀ ಪುರುಷ ಇವರೆಲ್ಲ ಗಜಶಾಸ್ತ್ರ ಮತ್ತು ಗಜಾಷ್ಟಕ ಅಂತ 2 ಕೃತಿಗಳನ್ನ ರಚನೆ ಮಾಡ್ತಾರೆ. ಗಂಗರ ಮಂತ್ರಿ ಆದಂಥ ಚಾವುಂಡರಾಯ ಇಡೀ ಜಗತ್ತಿಗೆ ಫೇಮಸ್ ಆದಂತಹ ಶ್ರವಣಬೆಳಗೊಳದ ಮೂರ್ತಿಯನ್ನ ನಿರ್ಮಾಣ ಮಾಡಿದ್ದಾಗ್ಬೋದು. ಕರ್ನಾಟಕದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಎಷ್ಟೊಂದು ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ. ಇಲ್ಲಿ ಮಾತ್ರ ಅಲ್ಲ, ಇವ್ರು ತಮಿಳ್ನಾಡಿಗೆ ಬಂದು ಆಕ್ರಮಣ ಮಾಡಿದಾಗ ತಮಿಳ್ನಾಡಿನಲ್ಲೂ ಕೂಡ ಗಂಗರು ಹಲವು, ನಾನು ಆಗ್ಲೇ ಹೇಳಿದ್ನಲ್ಲ, ಜೈನ ಮಂದಿರಗಳನ್ನ ಕಟ್ಟಿದ್ರು ಅಂತ, ಹಂಗೆ ಅಲ್ಲೂ ಬೇರೆ ಇನ್ನಿತರ ದೇವಾಲಯಗಳನ್ನ ಕೂಡ ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡಿರುವಂತದನ್ನ ಕೂಡ ನೋಡಬಹುದು ಸರ್. ಹೀಗೆ ಯುದ್ಧದ ಜೊತೆನಲ್ಲೇನೆ ನಮ್ಮ ದೇಶ ಅಥವಾ ಕರ್ನಾಟಕ ರಾಜ್ಯ ಇವತ್ತು ಯಾವ್ಯಾವ ವಿಷಯಗಳಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದೆಯೋ ಅಥವಾ ಸಾಧಿಸಿದೆಯೋ ಅದಕ್ಕೆ ಬೇಕಾದಂಥ ಬೇಸಿಕ್ ಪಾಯಿಂಟನ್ನು, ಬುನಾದಿಯನ್ನು ಹಾಕಿಕೊಟ್ಟಂಥವ್ರು ಈ 2 ರಾಜಮನೆತನಗಳು ಅನ್ನೋದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹೌದೌದು. ಈ ನಮಗೆ ಗಂಗರು ಮತ್ತು ಕದಂಬರದು ಆದಮೇಲೆ ಇವರು ಒಂದು ಉಚ್ಚರಾಯ ಕಾಲದಲ್ಲಿ ಒಂದು ಕನ್ನಡ ನಾಡನ್ನು ನಾವು ಹೆಂಗೆ ಕ್ಯಾರಿ ಮಾಡಿದ್ರು ಅಂತ ಅಂತೀವಿ. ಸೊ ಕದಂಬರು ಜಾಗದಲ್ಲಿ ನಮಗೆ ಇಲ್ಲಿ ಚಾಳುಕ್ಯರು ಉಟ್ಕೊಳ್ತಾರೆ. ಸೊ ಚಾಳುಕ್ಯರು ಪ್ರಧಾನವಾಗಿ ನಿಲ್ತಾರೆ. ಸೊ ಕದಂಬರು ಅಲ್ಲಿಂದ ಹೊರಗೋಗ್ಬೇಕಾಗತ್ತೆ. ಸೊ ಇಲ್ಲಿ ಚಾಳುಕ್ಯರು ಬಂದಾಗ ನಾವು ಇವತ್ತು ಭಾರತದಲ್ಲಿ ಬಹಳ ದೊಡ್ಡ ಸಾಮ್ರಾಜ್ಯಗಳು ಅಂತ ಆ ಕಾಲದಲ್ಲಿ ಕರೆಯುವಾಗ ಚಾಳುಕ್ಯ ಸಾಮ್ರಾಜ್ಯ ಒನ್ ಆಫ್ ದ ಪೀಕ್ ಸಾಮ್ರಾಜ್ಯ ಅನ್ನೋದನ್ನೇ ನಾವು ನೋಡಿದ್ದೀವಿ. ಸೊ ಅವ್ರು ಬಂದ ಮೇಲೆ ಇಡೀ ಆ ಕಾಲಕ್ಕೇನೆ ನಾವಿನ್ನು ವಿಜಯನಗರಕ್ಕೆ ಮುಂಚೆನೆ ವಿದೇಶಿ ಪ್ರವಾಸಿಗರು ಕೂಡ ಇವರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿ ತುಂಬಾ ಸಂತೋಷದಿಂದ ಇಂಥ ರಾಜ್ಯವನ್ನ ನಾವು ಪ್ರಪಂಚದ ಬೇರೆ ಎಲ್ಲೂ ಕೂಡ ನೋಡೋದಿಕ್ ಸಾಧ್ಯನೇ ಇಲ್ಲ, ಅಷ್ಟು ಒಳ್ಳೆಯ ರಾಜ್ಯಗಳಿವು ಅಂತ ಮಾತುಗಳನ್ನೆಲ್ಲ ಬರೆದಿರೋದನ್ನ ನೋಡ್ತೀವಿ. ಹೌದೌದು ಮೇಡಮ್. ಹುಯನ್ ಸಾಂಗ್ ಅವರು ಮತ್ತು ಪಾಹಿಯಾನ್ ಘೋಕೋಕಿ ಕೃತಿನಲ್ಲಿ ಬರೀತಾನೆ. ಹುಯನ್ ಸಾಂಗ್ ಸಿಯುಕಿ ಕೃತಿಯಲ್ಲಿ ಬರ್ತಾನೆ. ಹುಯನ್ ಸಾಂಗ್ ಭಾರತ ದೇಶಕ್ಕೆ ಬರೋದು ವಿದ್ಯಾಭ್ಯಾಸ ಮಾಡೋದಿಕ್ಕೇನೆ, ಅವನ ಪ್ರವಾಸಿಯಾಗಿ ಬರೋದಿಲ್ಲ. ವಿದ್ಯಾಭ್ಯಾಸ ಮಾಡಕ್ ಬಂದವನು ಈ ಭಾರತದ ಸಂಸ್ಕೃತಿಯನ್ನ ನೋಡ್ಬಿಟ್ಟು ಇಡೀ ಭಾರತವನ್ನ ನಾನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಭಾರತದ ಪೂರ್ತಿ ಸಂಚಾರ ಮಾಡ್ತಾನೆ. ಹಾಗೆ ಸಂಚಾರ ಮಾಡ್ತಾನೆ. ಅವನು ಕರ್ನಾಟಕಕ್ಕೂ ಕೂಡ ಭೇಟಿ ನೀಡುವಂಥದ್ದು. ಅವನು ತುಂಬಾ ಖುಷಿಯಿಂದ ಕರ್ನಾಟಕದ ಎಲ್ಲ ವಿಷಯಗಳನ್ನ ಕೂಡ ತನ್ನ ಕೃತಿನಲ್ಲಿ ಬರೀತಾನೆ. ಇಂತಹ ಸಂಸ್ಕೃತಿ ಮತ್ತು ಜನರು ಬೇರೆ ಕಡೆನಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬರೀತಾನೆ. ಉನ್ನತವಾದಂಥ ಸಾಮ್ರಾಜ್ಯವನ್ನು ಕರ್ನಾಟಕದಲ್ಲಿ ನೋಡ್ಬೋದು. ಅತ್ಯಂತ ನಾಗರಿಕತೆ ಬೆಳೆದಿರುವಂತಹ ಒಂದು ಸಾಮ್ರಾಜ್ಯವನ್ನು ಇಲ್ಲಿ ನೋಡಬಹುದು ಅನ್ನುವ ಮಾತುಗಳನ್ನು ಬರೀತಾನೆ ಸರ್. ಅವರು ಏನು ಬುದ್ಧಿಸಮ್ ಕಲಿಯೋದಕ್ಕೆ ಅಂತಾನೆ ಬೌದ್ಧ ಧರ್ಮದ ಅಧ್ಯಯನಕ್ಕೋಸ್ಕರ ಬರ್ತಾರೆ. ಬೌದ್ಧ ಧರ್ಮದ ಅಧ್ಯಯನಕ್ಕೋಸ್ಕರ ಅವನು ಬಂದವನು ಕಂಚಿಗೂ ಕೂಡ ಬರ್ತಾನೆ. ಕಂಚಿಗೆ ಬಂದವನೇನೆ ಆಮೇಲೆ ಕರ್ನಾಟಕದ ಭಾಗಗಳಿಗೂ ಕೂಡ ಬರುವಂತದ್ದು. ಯಾಕೆ ಕಂಚಿಗೆ ಬರ್ತಾನೇನೆ, ನಾನು ಆಗ್ಲೇ ಹೇಳಿದಾಗೆ ಕಂಚಿ ಒಂದು ವಿದ್ಯಾಭ್ಯಾಸದ ಕೇಂದ್ರವಾಗಿತ್ತು ಸರಿ. ಅಲ್ಲಿ ವಿದ್ಯಾಭ್ಯಾಸವನ್ನ ಕೇವಲ ವೈದಿಕ ಹಿನ್ನೆಲೆಯಲ್ಲಿ ಕೊಡ್ತಾ ಇರಲಿಲ್ಲ. ಕಂಚಿಯನ್ನ ನಾಲ್ಕು ಭಾಗ ಮಾಡಿ ಕರೀತಾರೆ. ಅಂದ್ರೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಶೈವ ಕಂಚಿ, ವೈಷ್ಣವ ಕಂಚಿ, ಬೌದ್ಧ ಕಂಚಿ, ಸಮಣ ಕಂಚಿ. ಸಮಣ ಅಂದ್ರೆ ಜೈನರನ್ನ ಸಮಣರು ಅಂತ ಕರೀತಾ ಇದ್ದಿದ್ದು. ಹಾಗೆ 4 ಕಂಚಿನಲ್ಲೇನೆ ಆ ಧರ್ಮದವರು ಒಂದು ಕಡೆನಲ್ಲಿ ಇರ್ತಾ ಇದ್ರು, ಇನ್ನೊಂದು ಧರ್ಮದವ್ರು ಇನ್ನೊಂದು ಕಡೆ ಇರ್ತಾ ಇದ್ರು. ಇವಾಗ ಯಾವ ಊರಿನಲ್ಲೂ ಹಾಗೆ ಬಡಿ ಈ ಧರ್ಮದವರೇ ಇದ್ದಾರೆ ಈ ಭಾಗದಲ್ಲಿ ಅಂತ ಹೇಳಕ್ ಸಾಧ್ಯ ಇಲ್ಲ ಸರ್. ಸ್ವಾತಂತ್ರ್ಯ ನಂತರ ಎಲ್ಲಾ ಜನಾಂಗಗಳು ದೇವಾಲಯಗಳಿದೆ. ಕಂಚಿ ಕೈಲಾಸನಾಥ ದೇವಾಲಯ ಸಪರೇಟ್ ಬರುತ್ತೆ, ವರದರಾಜ ಪೆರುಮಾಳ ದೇವಸ್ಥಾನ ಸಪರೇಟ್ ಬರುತ್ತೆ. ಬೌದ್ಧದ ಇದು ನಮಗೆ ಉಲ್ಲೇಖಗಳು ಎಲ್ಲ ಕೃತಿಗಳಲ್ಲಿ ಸಿಗ್ಬೋದು ಅಷ್ಟೇನೆ, ಅವಶೇಷಗಳ ರೀತಿಯಲ್ಲಿ ಬೌದ್ಧದ್ದು ಸಿಗೋದಿಲ್ಲ. ಜೈನ ಕೂಡ ಈಗ ಅಲ್ಲಲ್ಲಿ ನಮಗೆ ಅಂದ್ರೆ ಜೈನ ಬಸದಿಗಳು, ಗುಹಾಂತರ ದೇವಾಲಯಗಳು, ಅಲ್ಲೆಲ್ಲ ಜೈನರ ಇದನ್ನ ನಾವು ನೋಡೋಕ್ ಸಾಧ್ಯ ಇದೆ. ಹಾಗಾಗಿ ಬೌದ್ಧ ವಿದ್ಯಾಭ್ಯಾಸವನ್ನ ಕೂಡ ಕಂಚಿಯಲ್ಲಿ ಹೇಳ್ಕೊಡ್ತಾ ಇದ್ರು. ಅದಕ್ಕೋಸ್ಕರ ಅವನು ಕಂಚಿಗೆ ಬರೋದು ಹುಯನ್ ಸಾಂಗ್. ಸೊ ಆ ಚಾಳುಕ್ಯರ ಕಾಲಘಟ್ಟನೇ ನಾವು ತುಂಬ ದೊಡ್ಡದಾಗಿ ನೋಡ್ತೀವಿ. ಇದ್ರ ಹಿಂದೆ ಇವರು ಏನು ಪಲ್ಲವರದಾಗಲಿ ಕದಂಬರದಾಗಲಿ ಅಥವಾ ಬೇರೆ ಬೇರೆ ಏನೇನು ಸಾಮ್ರಾಜ್ಯಗಳಿದ್ರೂ ಚಾಳುಕ್ಯರು ಒನ್ಸ್ ಬಂದ ತಕ್ಷಣವೇ ಇಡೀ ದಕ್ಷಿಣ ಭಾರತಕ್ಕೆ ಒಂದು ಪ್ರಧಾನವಾದ ಸಾಮ್ರಾಜ್ಯನೇ ಆಗಿರುತ್ತೆ. ಸೊ ಮತ್ತು ಅದೇ ಕಾಲಘಟ್ಟದಲ್ಲೇ ನಾವು ನೋಡೋದು ಇಡೀ ಉತ್ತರದಲ್ಲೂ ಕೂಡ ಯಾವ ದೊಡ್ಡ ಸಾಮ್ರಾಜ್ಯಗಳಿರಲ್ಲ, ಹರ್ಷ ಡೈನೆಸ್ಟಿ ಇರುತ್ತೆ. ಅದೇ ಪ್ರಧಾನವಾಗಿ ಅವ್ರು ಆಳ್ತಾ ಇರ್ತಾರೆ. ಹರ್ಷ ಡೈನಾಸ್ಟಿ ಕೂಡ
ಹರ್ಷ ಡೈನಾಸ್ಟಿನ ನಾವು ಹರ್ಷ ಡೈನಾಸ್ಟಿ ಅಂತ ಕರಿತೀವಿ, ವರ್ಧನ ಡೈನಾಸ್ಟಿ ಅಂತ. ವರ್ಧನ ಅನ್ನೋದು ನಾವು ಹೇಳ್ತಾ ಇರೋದು, ವಾಸ್ತವವಾಗಿ ವರ್ಧನ ಡೈನಾಸ್ಟಿ ಹೆಸರು ಪುಷ್ಯಭೂತಿ ವಂಶ ಅಂತ. ಪುಷ್ಯಭೂತಿ ವಂಶದ ಒಬ್ಬ ರಾಜನೇ ಪ್ರಭಾಕರ ವರ್ಧನನ ಮಗನೇ ಹರ್ಷವರ್ಧನ ಬರುವಂಥದ್ದು. ಆ ವರ್ಧನ ವಂಶದಲ್ಲೂ ಕೂಡ ತುಂಬಾ ರಾಜರೆಲ್ಲ ಏನಿಲ್ಲ ಸರ್, ಒಂದು ಇಡೀ ವಂಶನೇ 100 ವರ್ಷದಲ್ಲಿ ಮುಗ್ದೋಗ್ಬಿಡುತ್ತೆ. ಅದು ಒಂದು 6-7 ಜನ ರಾಜರಷ್ಟೇನೆ ಬರೋದು. ಬಟ್ ಹರ್ಷವರ್ಧನ ಇದ್ದಾನಲ್ಲ, ಅವನು ತುಂಬಾ ಮಹತ್ವಾಕಾಂಕ್ಷಿ ದೊರೆ. ಭಾರತದಾದ್ಯಂತ ಮೊದಲು ಹೆಂಗಿತ್ತೋ ಮೌರ್ಯರ ಕಾಲದಲ್ಲಿ, ಸಮುದ್ರಗುಪ್ತನ ಕಾಲದಲ್ಲಿ ಭಾರತವನ್ನ ಒಂದು ಏಕಚಕ್ರಾಧಿಪತ್ಯದ ಒಳಗಡೆ ತರುವಂತ ಪ್ರಯತ್ನಗಳಾಗಿತ್ತೋ, ಅದನ್ನ ಮತ್ತೆ ತರಬೇಕು ಅಂತಂದ್ಬಿಟ್ಟು ಮಹತ್ವಾಕಾಂಕ್ಷೆಯ ದೃಷ್ಟಿಯಿಂದ ಹೋರಾಟ ಮಾಡಿದಂಥವನು ಹರ್ಷವರ್ಧನ. ಹರ್ಷವರ್ಧನನ ನಂತರ ನಮಗೆ ಅಥವಾ ಆ ಕಾಲದಲ್ಲಿ ಸ್ವಲ್ಪ ಮುಂಚಿನ ಕಾಲದಲ್ಲಿ ಅಷ್ಟೇ ಪ್ರಬಲವಾದಂಥ ಮತ್ತು ಪ್ರಖ್ಯಾತವಾದಂಥ ಒಬ್ಬ ರಾಜ ಅಂತಂದ್ರೆ ನಾವು ಬಾದಾಮಿ ಚಾಲುಕ್ಯರ ಪುಲಿಕೇಶಿಯನ್ನೇ ಹೇಳಬೇಕು, ಇಮ್ಮಡಿ ಪುಲಿಕೇಶಿಯನ್ನೇ ಹೇಳ್ಬೋದು. ಇಮ್ಮಡಿ ಪುಲಿಕೇಶಿ ಕೂಡ ಕರ್ನಾಟಕದ ಹೆಸರನ್ನ ಭಾರತದಾದ್ಯಂತ ಮಾತ್ರ ಅಲ್ಲ, ಭಾರತದ ಹೊರಗೂ ಕೂಡ ಪ್ರಚಾರ ಮಾಡಬೇಕು ಅನ್ನುವ ಉದ್ದೇಶವನ್ನ ಇಟ್ಕೊಂಡು ಮಾಡಿದಂಥ ತುಂಬಾ ಶಕ್ತಿಶಾಲಿಯಾದಂತಹ ಒಬ್ಬ ರಾಜ ಇಮ್ಮಡಿ ಪುಲಿಕೇಶಿ. ನಮ್ಮ ಕರ್ನಾಟಕದ ಇತಿಹಾಸವನ್ನು ಓದ್ತೀವಿ ಅಂತಂದ್ರೆ ಇಮ್ಮಡಿ ಪುಲಿಕೇಶಿಯನ್ನು ಹೊರತುಪಡಿಸಿ ನಾವು ಇತಿಹಾಸ ನೋಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕೆಲಸವನ್ನು ಮಾಡಿರುವ ರಾಜ. ಇವಾಗ್ಲೂ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಆ ನೌಕಾಪಡೆನ ಸ್ಥಾಪನೆ ಮಾಡದಂತ ಒಂದು ಶಿಲ್ಪನೂ ಕೂಡ ಇಟ್ಟಿದ್ದಾರೆ ನೇವಿಯಲ್ಲಿ ಅಂತ ಹೇಳೋದು. ನಮ್ಮಲ್ಲಿ ಈಗ ತುಂಬಾ ಹಿಂದಕ್ಕೆ ಹೋದ್ರೆ ಈ ಪುಲಿಕೇಶಿ ಕಾಲಕ್ಕೆ ನಮ್ಗೆ ಕಡಲ್ದು ಎಲ್ಲ ಸಿಕ್ಕೋಗುತ್ತೆ. ಹೊರಗಡೆ ಯುದ್ಧ ಮಾಡಿರೋದಾಗ್ಲಿ ಅಥವಾ ಇವ್ರದ್ದು ಒಂದು ಕಡಲ್ ತೀರದಲ್ಲಿ ಒಂದು ಇವ್ರದ್ದು ನೌಕಾಪಡೆ ಇತ್ತು ಅನ್ನೋದಾಗ್ಲಿ. ನೀವು ನೌಕಾಪಡೆ ಅಂತ ಹೇಳಬೇಕಾದ್ರೆ ನಾನು ಹೇಳಬೇಕಾದಂತ ಇನ್ನೊಂದು ವಿಷಯ, ಕರ್ನಾಟಕದ ಅರಸರು ಇಮ್ಮಡಿ ಪುಲಿಕೇಶಿಯನ್ನು ಒಳಗೊಂಡಂತೆ ಬೇರೆ ರಾಜರು ತಮಿಳುನಾಡಿನ ಮೇಲೆ ಯುದ್ಧಕ್ಕೆ ಬರ್ತಾರಲ್ಲ, ಈ ಕಂಚಿ, ಮಹಾಬಲಿಪುರಂ ಈ ಕಡೆಗಳೆಲ್ಲ ಯುದ್ಧಕ್ಕೆ ಬರೋದು, ಮಹಾಬಲಿಪುರಂ ಅಥವಾ ಕಂಚಿಯನ್ನು ವಶಪಡಿಸ್ಕೊಳ್ಬೇಕು ಅಂತ ಅನ್ನೋದ್ರ ಹಿನ್ನೆಲೆಯಲ್ಲಿದ್ದಂಥ ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ಅಲ್ಲಿ ಬಂದರು ಇತ್ತು, ನೌಕಾಪಡೆ ಇರ್ತಿತ್ತು. ಕರ್ನಾಟಕದಲ್ಲಿ ನಾವು ಕರಾವಳಿ ಪ್ರಾಂತ್ಯದಲ್ಲಿ ಮಂಗಳೂರು ಆ ಕಡೆಗಳಿಗೆ ಹೋದ್ರೆ ಮಾತ್ರನೇ ನಮಗೆ ಬಂದರು ಅಂತ ಅನ್ನೋದು ಸಿಗ್ತಾ ಇದ್ದಿದ್ದು. ಉಳಿದಂತೆ ವಿದೇಶಗಳ ಜೊತೆ ಸಂಪರ್ಕವನ್ನ ಸಾಧಿಸಬೇಕು ಅಥವಾ ವಿದೇಶದ ಜೊತೆ ವ್ಯಾಪಾರ ಸಂಪರ್ಕವನ್ನ ಇಟ್ಕೊಳ್ಬೇಕು, ಅಲ್ಲಿನ ರಾಜರ ಜೊತೆನಲ್ಲಿ ಕಾಂಟ್ಯಾಕ್ಟ್ ಎಲ್ಲ ಇಟ್ಕೊಳ್ಬೇಕು ಅಂತಂದ್ರೆ ಸಮುದ್ರ ಮಾರ್ಗ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸಮುದ್ರ ಮಾರ್ಗವನ್ನ ತಮ್ಮ ವಶಪಡಿಸ್ಕೊಳ್ಬೇಕು ಅನ್ನುವಂತ ಒಂದು ಉದ್ದೇಶನೂ ಇದ್ದದ್ರಿಂದ ಇವರು ಕಂಚಿ, ಮಹಾಬಲಿಪುರಂ ಈ ಕಡೆ ಬಂದರು ಪ್ರದೇಶಗಳಿಗೆ ಬರುವಂತ ಒಂದು ಪ್ರಯತ್ನವನ್ನ ಕೂಡ ಕರ್ನಾಟಕದ ಅರಸರು ಮಾಡ್ತಾರೆ. ಹಂಗಾಗಿನೇ ಪುಲಿಕೇಶಿ ಎಲ್ಲ ಆ ಕಡೆ ಬರುವ ಒಂದು ಪ್ರಯತ್ನವನ್ನ ಮಾಡೋದು ಸರ್. ಬರೀ ರಾಜ್ಯ ವಿಸ್ತಾರ ಮಾತ್ರ ಅಲ್ಲಿ ಮುಖ್ಯ ಉದ್ದೇಶ ಆಗಿರೋದಿಲ್ಲ, ಸಾಮ್ರಾಜ್ಯವನ್ನ ದೊಡ್ಡ ಮಾಡಬೇಕು ಅಂತಲ್ಲ, ವ್ಯಾಪಾರೀಕರಣ ಮಾಡಬೇಕು, ಬೇರೆ ರಾಜರ ಜೊತೆನಲ್ಲಿ ಸಂಪರ್ಕವನ್ನ ಸಾಧಿಸಬಹುದು ಅಂತ ಒಂದು ಉದ್ದೇಶ ಕೂಡ ಅಲ್ಲಿರುತ್ತೆ. ಕರೆಕ್ಟ್. ಮತ್ತು ಅದೇ ನಮ್ಗೆ ಇನ್ನೊಂದು ಅನ್ನಿಸ್ದಾಗೆ, ನಾವು ವೆಸ್ಟರ್ನ್ ಘಾಟ್ಸ್ ನಾವೇನು ಪೂರ್ವ ಘಟ್ಟಗಳಲ್ಲಿ ನಾವೇನು ಕರ್ನಾಟಕನ ನೋಡ್ಕೊಳ್ತೀವಿ, ಪಶ್ಚಿಮ ಘಟ್ಟಗಳು ಅಂತ ನಾವೇನು ಕರಿತೀವಿ, ಸೊ ಅವ್ರಿಗಿರೋದು ಪೂರ್ವ ಘಟ್ಟಗಳೇನು ಘಟ್ಟನೇನು ಅಷ್ಟು ಡಿವೈಡ್ ಮಾಡೋದಿಲ್ಲ ನಮ್ಮ ಪಶ್ಚಿಮ ಘಟ್ಟಗಳು ಡಿವೈಡ್ ಮಾಡ್ದಂಗೆ. ಯಾಕಂದ್ರೆ ನಮ್ಮ ಬೆಟ್ಟದಿಂದ ಆ ಕಡೆಗೆ ಹೋದ್ರೆ ನಾವು ಕರಾವಳಿ ತೀರ ಟೋಟಲಿ ಬೇರೆ, ಬೆಟ್ಟದಿಂದ ಕೆಳಗಡೆ ಇಳಿದ್ರೆ ಇದೇ ಬೇರೆ, ಆ ಬೆಟ್ಟ ಕಾಡು ಮಧ್ಯೆ ಇರುವಂತಹ ಒಂದು ಕಲ್ಚರೇ ಬೇರೆ ನಮ್ಮಲ್ಲಿ. ಸೊ ಈ ದಾಟಿ ಈ ಕಡೆ ಬರೋದು ಡಿಫ್ರೆನ್ಸ್ ಇದೆ. ಬಟ್ ಅವರಿಗೆ ಯುದ್ಧಕ್ಕೆ ಅಲ್ಲಿ ಹೋಗೋದು ಕೂಡ ನಾವು ಕರ್ನಾಟಕದ ಈ ಕರಾವಳಿ ಪ್ರಾಂತ್ಯಕ್ಕೆ ಯುದ್ಧಕ್ಕೆ ಸೈನ್ಯವನ್ನು ತೆಗೆದುಕೊಂಡು ಹೋಗೋದಕ್ಕಿಂತ ತಮಿಳುನಾಡಿನ ಈ ಮಾರ್ಗದ ಮೂಲಕ ಹೋಗ್ಬಿಟ್ಟು ಅದನ್ನು ವಶಪಡಿಸ್ಕೊಳ್ಳೋದು ಸ್ವಲ್ಪ ಸುಲಭ ಕೂಡ ಆಗಿರ್ತಾ ಇತ್ತು ಅವರಿಗೆ. ಹಾಗಾಗಿ ಆ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಒಂದು ಮಾರ್ಗ, ಎರಡನೇದು ಪಲ್ಲವರು ಚೋಳರು ನಮ್ಮ ಮೇಲೆ ಯಾವಾಗ್ಲೂ ಏನಾದ್ರೂ ಕಾಲ್ಕೆ ಎದ್ರುಕೊಂಡು ಯುದ್ಧಕ್ಕೆ ಬರ್ತಾ ಇದ್ದೈತಲ್ಲ, ಅವರನ್ನ ಹತ್ತಿಕ್ಬೇಕು, ಬಗ್ಗು ಬಡಿಬೇಕು, ಅವ್ರ ಸಾಮ್ರಾಜ್ಯವನ್ನ ನಮ್ಮ ಕೈಗೆ ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶನೂ ಅದರ ಹಿನ್ನೆಲೆಯಲ್ಲಿ ಇತ್ತು. ಕರೆಕ್ಟ್. ನಮ್ಗೆ ಹಂಗೆ ನಾರ್ತ್ ಇಂದನೂ ಕೂಡ ಯಾವ್ದು ಬೇರೆಯವರು ಬಂದು ಅಟ್ಯಾಕ್ ಮಾಡಿದ್ದಾರೆ, ಯುದ್ಧ ನಡೆದಿದ್ದಾವೆ ಕರ್ನಾಟಕದ ಮೇಲೆ ಅನ್ನೋದು ತುಂಬಾ ಕಡಿಮೆನೆ ನಾವು ನೋಡಿಲ್ಲ. ಇಲ್ಲ ಸರ್, ಹಂಗೆ ಹೇಳಕ್ ಆಗೋದಿಲ್ಲ ಸರ್. ನಾನು ಹೇಳಿದ್ನಲ್ಲ, ಸಮುದ್ರಗುಪ್ತನ ಕಾಲದಲ್ಲೂ ಕೂಡ ಬೇಕಾದಷ್ಟು ಯುದ್ಧಗಳು ನಡೆದಿದೆ. ಮುಸ್ಲಿಮರ ಕಾಲದಲ್ಲಿ ಎಷ್ಟು ಆಗಿಲ್ಲ ಹೇಳಿ ಸರ್. ದಕ್ಷಿಣ ಭಾರತದ ಎಲ್ಲ ಪ್ರಸಿದ್ಧ ರಾಜಮನೆತನಗಳನ್ನ ಕೂಡ ತಮಿಳುನಾಡಿನ ಚೋಳರು, ಪಲ್ಲವರನ್ನ ಹಿಡ್ಕೊಂಡು ಕರ್ನಾಟಕದ ಚಾಲುಕ್ಯರು, ಹೊಯ್ಸಳರು ಎಲ್ಲರನ್ನ ಕೂಡ ಒಳಗೊಂಡಂತೆ ಇಡೀ ದಕ್ಷಿಣ ಭಾರತದ ಎಲ್ಲ ಸಾಮ್ರಾಜ್ಯಗಳನ್ನ ಕೂಡ ಆರ್ಥಿಕವಾಗಿ ಕುಗ್ಗೋಗಂಗೆ ಮಾಡುವಂತ ಒಂದು ಪ್ರಯತ್ನಗಳು ಮುಸ್ಲಿಮರ ಕಾಲದಲ್ಲಿ ನಡೆಯುತ್ತಲ್ಲ. ಮುಸ್ಲಿಮರ ದಾಳಿನಲ್ಲಿ ಅವರಿಲ್ಲಿ ನಮ್ಗೆ ಆಳ್ವಿಕೆ ಮಾಡಬೇಕು ಅಥವಾ ಇಲ್ಲೇ ಇರಬೇಕು ಅನ್ನೋ ಉದ್ದೇಶಕ್ಕಿಂತ ಇಲ್ಲಿನ ಸಂಪತ್ತಿನ ಮೇಲೆ ಅವ್ರಿಗೆ ದೊಡ್ಡ ಕಣ್ಣಿತ್ತು. ನನಗೆ ಒಂದು ಸಂದೇಹ ಏನು ಅಂತಂದ್ರೆ, ಇಲ್ಲಿದ್ದಂತ ಅಷ್ಟು ಅಪಾರವಾದ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಹೋದ್ರಲ್ಲ ಉತ್ತರಕ್ಕೆ, ಹೋಗಿ ಉತ್ತರದಲ್ಲಿ ಮಾತ್ರ ಏನ್ ಡೆವಲಪ್ಮೆಂಟ್ ಆಗೋಗ್ಬಿಟ್ಟಿದೆ, ಆ ಸಂಪತ್ತನ್ನೆಲ್ಲ ಇಟ್ಕೊಂಡು ಏನಾಯ್ತು? ಉತ್ತರದಲ್ಲಿ ತಗೊಂಡೋಗಿ ಇಟ್ಕೊಂಡಿದ್ರು ಅಷ್ಟೇ, ಆಮೇಲೆ ಅಲ್ಲಿಂದ ತಗೊಂಡು ಹೊರಟೋಗಿರ್ತಾರೆ. ಎಲ್ಲಿಂದ ತಗೊಂಡು, ಅದು ಬ್ರಿಟಿಷ್ ಕಾಲಕ್ಕೆ ಬೇರೆ ಕಡೆ ತಗೊಂಡು ನನಗೀಗ
ಈ ಮಿಡಲ್ ಏಷ್ಯನ್ ಕಂಟ್ರೀಸ್, ಇಸ್ಲಾಮಿಕ್ ಕಂಟ್ರೀಸ್, ದುಬೈ ಆಗ್ಲಿ, ಕುವೈತ್ ಆಗ್ಲಿ, ಈ ತರದ್ ಏನೇನೋ ನೋಡಿದ್ರೆ ಸರ್ ಚಿನ್ನದ ಕಾರು, ಚಿನ್ನದ ಅರಮನೆ, ಒಂದು ಚಿನ್ನದ ಬಿಂದಿಗೆ, ಚಿನ್ನದ ವಾಚು, ಎಲ್ಲ ಚಿನ್ನದ ನಾಯಿ, ಚಿನ್ನದ ಸಿಂಹ, ಅವ್ರ ಮನೆಗಳಲ್ಲೆಲ್ಲ ಅದು ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ. ಆಸೆ ಈಗ ಬಟ್ ಆ ಕಾಲದಲ್ಲಿ ಅವ್ರು ಇಲ್ಲಿಂದ ಕೊಳ್ಳೆ ಹೊಡ್ಕೊಂಡು ಹೋಗಿರುವ ಕಾಲಘಟ್ಟದಲ್ಲಿ ನೋಡಿದ್ರೆ ಇಲ್ಲಿಂದ ತೆಗೆದುಕೊಂಡು ಹೋಗಿರುವಂತ ಅಷ್ಟು ಅಪಾರವಾದ ಸಂಪತ್ತುಗಳು, ಆನೆಗಳ ಮೇಲೆ, ಬಂಡಿಗಳಲ್ಲಿ ಅಷ್ಟೊಂದೆಲ್ಲ ತೆಗೆದುಕೊಂಡು ಹೋಗಿರುವ ಸಂಪತ್ತನ್ನ ಬಳಸ್ಕೊಂಡು ಅಲ್ಲೂ ಕೂಡ ಏನು ಡೆವಲಪ್ಮೆಂಟ್ ಆಗ್ಲಿಲ್ಲ. ಇವತ್ತು ಕೂಡ ನಾವು ಉತ್ತರ ಭಾರತದ ಕಡೆಗಳಿಗೆ ಹೋದ್ರೆ, ಬಿಹಾರ ಆ ಕಡೆ, ಒರಿಸ್ಸಾ ಈ ಕಡೆ ರಾಜ್ಯಗಳಿಗೆಲ್ಲ ನಾವು ಹೋಗಿ ನೋಡಿದ್ವಿ ಅಂತಂದ್ರೆ ತುಂಬಾ ಹಿಂದುಳಿದಂತಹ ಒಂದು ಪ್ರದೇಶನೇ ಕಣ್ಣಿಗೆ ಕಾಣಿಸುತ್ತೆ. ಹಾಗೆ ನೋಡಿದ್ರೆ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತ ಆ ಕಾಲದಲ್ಲಿ ಎಷ್ಟು ಸಂಪದ್ಭರಿತವಾದಂತಹ ಒಂದು ಅದಕ್ಕೆ ಇಲ್ಲಿನ ಫಲವಂತಿಕೆನೂ ಒಂದು ಕಾರಣ ಆಗಿರ್ಬೋದು. ನಾನು ಫಲವಂತಿಕೆಯನ್ನು ಯೋಚನೆ ಮಾಡ್ತಾ ಇಲ್ಲ, ಕೊಳ್ಳೆ ಹೊಡ್ಕೊಂಡು ಹೋಗಿರುವಂತ ಸಂಪತ್ತನ್ನಾದ್ರೂ ಇಟ್ಕೊಂಡು ಅಲ್ಲಿನ ರಾಜ್ಯಗಳು ಉದ್ಧಾರ ಆಗ್ಬೋದಿತ್ತು, ಬೆಳವಣಿಗೆ ಆಗ್ಬೋದಿತ್ತು. ಅದೇನಾಯ್ತು ಅನ್ನೋದು ಗೊತ್ತಿಲ್ಲ. ನೀವು ಹೇಳ್ದಂಗೆ ಒಂದ್ ಮಟ್ಟಿಗೆ ವಿದೇಶಗಳಿಗೆ ಹೋಗಿರ್ಬೋದು, ಸರಿಯಾದ ರೀತಿನಲ್ಲಿ ಅವ್ರು ಬಳಸ್ಕೊಳ್ಳಿಲ್ಲ. ಅದನ್ನು ಕೂಡ ಇನ್ನೊಂದು ಈ ತರದ ಸಂಪತ್ತುಗಳು ಯಾರಿಗೂ ಯಾವ ಕಾಲದಲ್ಲೂ ಒಳ್ಳೆ ರೀತಿ ಉಪಯೋಗಕ್ಕೆ ಬರೋದೇ ಇಲ್ವಲ್ಲ ಮೇಡಮ್. ಹೌದು, ಹಂಗೆ ಎಲ್ಲೋ ಊತೋಗಿರುತ್ತೆ. ಈಗ ಅಲೆಕ್ಸಾಂಡರ್ ಬಂದ, ಎಲ್ಲ ದಾಳಿ ಮಾಡ್ದ, ವಾಪಸ್ ಹೋಗ್ತಾ ದಾರಿ ಮಧ್ಯ ಯಾರ ಜೊತೆ ಯುದ್ಧ ಮಾಡ್ಕೊಂಡು ಹೋಗಿದ್ದ ಆ ಜನಗಳೇ ಸಾಯಿಸಿದ್ರು ಅವನ್ನ ಅಂದಾಗ ಎಷ್ಟು ದುಡ್ಡು ಇದ್ರೇನೆಲ್ಲ ಹಂಚ್ಕೊಂಡು ಎಲ್ಲೆಲ್ಲಿ ಹೋಗಿ ಏನೇನಾಗುತ್ತೆ ಅನ್ನೋದು ಐಡಿಯಾ ಇರಲ್ಲ. ಬಿಕಾಸ್ ಅದೇನು ಪ್ರಾಮಾಣಿಕವಾಗೋ ಅಥವಾ ಇನ್ನೊಂದೇನೋ ಗೆದ್ಕೊಂಡು ತಗೊಂಡ್ಬರೋದಲ್ವಲ್ಲ, ಅವು ಕತ್ಕೊಂಡು ಹೋಗೋದಲ್ವ. ಯುದ್ಧ ಅಂತಂದ್ರೇನೆ ಅದು ಕತ್ಕೊಂಡು ಹೋಗೋದೇ ಸರ್. ಅಂದ್ರೆ ಸೂರೆ ಹೊಡೆಯೋದು, ಕೊಳ್ಳೆ ಹೊಡೆಯೋದು ಅಂತ ಹೇಳ್ತಾ ಇದ್ರಲ್ಲ. ಯುದ್ಧ ಎರಡು ಉದ್ದೇಶಕ್ಕೆ ನಡೀತಿತ್ತು. ಅಂದ್ರೆ ಅಕ್ಕಪಕ್ಕದಲ್ಲಿರುವ ರಾಜ್ಯಗಳವರು ಯುದ್ಧ ಮಾಡಿದ್ರು ಅಂದ್ರೆ ಸಾಮ್ರಾಜ್ಯ ವಿಸ್ತರಣೆಗೋಸ್ಕರ ಮಾಡ್ತಾ ಇದ್ರು. ಹಿಂಗ್ ಉತ್ತರದಿಂದ ಬಂದಿರುವಂತವ್ರು ಬರ್ತಾ ಇದ್ದದ್ದು ಸಾಮ್ರಾಜ್ಯ ವಿಸ್ತರಣೆ ಅನ್ನೋದು ಅವರಿಗೆ ಕನಿಷ್ಠವಾದಂತ ಉದ್ದೇಶವಾಗಿರ್ತಾ ಇತ್ತು. ಸಂಪತ್ತನ್ನ ಕೊಳ್ಳೆ ಹೊಡ್ಕೊಂಡು ಹೋಗುವಂಥದ್ದು ಮತ್ತು ಇಲ್ಲಿನ ಜನರಿಗೆ ತೊಂದರೆ ಕೊಡ್ಬೇಕು, ದೇವಾಲಯಗಳನ್ನ ನಾಶ ಮಾಡಬೇಕು, ಈ ಉದ್ದೇಶದಿಂದ ಒಂದು ಕ್ರೂರ ಮನೋಭಾವನೆ ಕೂಡ ಇರ್ತಾ ಇತ್ತು. ಆ ಕ್ರೂರ ಮನೋಭಾವನೆ ತುಂಬಾ ಕೆಲಸ ಮಾಡಿದೆ ಅಲ್ಲಿ. ಎಷ್ಟು ದೇವಸ್ಥಾನಗಳು ಹೆಂಗೆಲ್ಲ ಹಾಳು ಮಾಡಿದ್ದಾರೆ ಸರ್. ಹೌದೌದು. ಅದೇ ನಾನೀಗ ಏನಕ್ಕೆ ಚಾಳುಕ್ಯರಿಗೆ ಬಂದೆ ಅಂದರೆ, ಈ ಪುಲಿಕೇಶಿ ನಾವು ಬಂದಾಗ ತುಂಬ ದೊಡ್ಡ ಮಟ್ಟದಾಗ ನಾವು ಪುಲಿಕೇಶಿನ ಭಾರತದ ಇತಿಹಾಸದಲ್ಲಿ ನಾವೇನಾದ್ರು ಕನ್ನಡದ ಇತಿಹಾಸ ಟೆಕ್ಸ್ಟ್ ಬುಕ್ಕಲ್ಲಿ ಅಲ್ಲಿ ಇಲ್ಲಿ ನೋಡ್ತೀವಿ ಅಂದರೆ ಪುಲಿಕೇಶಿನೇ ನಮಗೆ ಸಿಗೋದು. ಬೇರೆ ಏನು ಅಷ್ಟಾಗಿ ನಮ್ಮ ಕನ್ನಡದ ಇತಿಹಾಸನ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಇಟ್ಟಿಲ್ಲ. ಬಟ್ ಆ ಪುಲಿಕೇಶಿ ಹರ್ಷವರ್ಧನನ್ನ ಸೋಲಿಸಿದ್ರ ಬಗ್ಗೆ ನೋಡ್ತೀವಿ. ಇಡೀ ದೇಶನೇ ಕಂಟ್ರೋಲಿಗೆ ಬಂದಂಥ ಕಾಲಘಟ್ಟ ಅದು. ಯಾಕೆಂದರೆ ಉತ್ತರದಲ್ಲಿ ಹರ್ಷವರ್ಧನ ಇದ್ದಾಗ ಇಲ್ಲಿ ನಾವು ಚಾಳುಕ್ಯರ ಇದ್ವಿ. ಉತ್ತರಾಪತೇಶ್ವರ ಅವನನ್ನೇ ಸೋಲಿಸ್ತಾನೆ ಇವನು ಅಂತಂದ್ರೆ, ಇವನು ಬರೀ ಸೈನ್ಯವನ್ನು ಇಟ್ಕೊಂಡಿರೋದು ಮಾತ್ರ ಅಲ್ಲ, ಯುದ್ಧ ಮಾಡುವಂಥ ಟೆಕ್ನಿಕ್ ಏನು ಅನ್ನೋದನ್ನ ತಿಳ್ಕೊಂಡು ಹೋಗಿ ಯುದ್ಧ ಮಾಡ್ತಾನೆ. ಹಾಗಾಗಿನೇ ಇಡೀ ಉತ್ತರ ಭಾರತವನ್ನು ಜಯಿಸಿರುವಂತಹ ಉತ್ತರಾಪತೇಶ್ವರನ ಬಿರುದನ್ನ ಗಳಿಸ್ಕೊಂಡು ಅಷ್ಟು ತುಂಬಾ ಸುಲಭವಾಗಿ ಈಸಿಯಾಗಿ ಅವನನ್ನ ಮುಗಿಸ್ಬಿಡ್ತಾನೆ. ಅವಾಗ ಆಕ್ಚುಲಿ ಅದಕ್ಕೊಂದು ವಾದನೆ ಇದೆ. ಇವಾಗ ನಾವು ಪುಲಿಕೇಶಿನ ದಕ್ಷಿಣ ಪತೇಶ್ವರ ಅಂತೀವಲ್ಲ, ಅವನು ಹೋಗಿ ಒಬ್ಬ ಉತ್ತರ ಪತೇಶ್ವರನ ಸೋಲ್ಸಿದ್ಮೇಲೆ ದಕ್ಷಿಣ ಪತೇಶ್ವರ ಹೆಂಗಾಗ್ತಾರೆ, ಭಾರತಕ್ಕೆ ಗೆದ್ದಂಗ ಆಗುತ್ತೆ. ಅದು ಅವ್ರುಗಳು ನಮ್ಮನ್ನ ಕರೆಯಕ್ಕೆ ನೀನ್ ದಕ್ಷಿಣ ಪತೇಶ್ವರ ಆಗು ಅನ್ನೋ ತರ ಹೇಳ್ದಂಗ ಆಗೋಗ್ಬಿಡುತ್ತೆ. ಸೊ ಇಡೀ ದೇಶನೇ ಗೆದ್ದ ಲೆಕ್ಕನೇ ಅಲ್ವಾ ಅವತ್ತಿನ ಕಾಲಕ್ಕೆ ಅಂತ ಪುಲಿಕೇಶಿ ಮೇಲೆ ನಾವು ಮಾತಾಡ್ತೀವಿ. ಸೊ ಅದೇ ಪುಲಿಕೇಶಿಯ ಕಾಲನೇ ನಮ್ಮ ರಾಜ್ಯ ವಿಸ್ತಾರ. ಇವತ್ತು ನಾವೇನು ಚಾಳುಕ್ಯರ ಕಾಲದ ಈಗ ಐಹೊಳೆಯಿಂದ ವಿಚಾರಗಳಿರ್ಬೋದು, ಐಹೊಳೆ ಅದರಲ್ಲಿರುವಂಥ ಅಮೇಝಿಂಗ್ ವಿಚಾರಗಳಿದೆ, ಐಹೊಳೆ ಶಾಸನಗಳೆಲ್ಲ, ಅದನ್ನೆಲ್ಲ ನಾವು ಹಿಂದೆ ಸಂಚಿಕೆಗಳಲ್ಲಿ ಐಹೊಳೆ ಹೇಳಬೇಕಾದ್ರೆ ನನಗೆ ಇನ್ನೂ ಒಂದು ವಿಷಯ ನೆನಪಾಗ್ತಾ ಇದೆ, ಹೇಳ್ಬಿಡ್ತೀನಿ ಈಗೇನೆ. ಪಲ್ಲವರು ಆ ಕಡೆ ಯುದ್ಧ ಮಾಡಿ ಗೆಲ್ತಾರಲ್ಲ, ಗೆದ್ದಾಗ ಗಣಪತಿಯ ವಿಗ್ರಹವನ್ನ ತೆಗೆದುಕೊಂಡು ಹೋಗ್ತಾರೆ ಸರ್. ಅಲ್ಲಿವರೆಗೂ ತಮಿಳ್ನಾಡಲ್ಲಿ ಗಣಪತಿಯ ಪೂಜೆ ತುಂಬಾ ಪ್ರಸಿದ್ಧವಾಗಿರೋದಿಲ್ಲ. ಏನಿದ್ರು ತಮಿಳ್ನಾಡು ಮುರುಗನನ್ನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧಕರು ಅವರು ಹೆಚ್ಚಾಗಿ, ಮತ್ತು ಶಿವನನ್ನು ಕೂಡ ಆರಾಧಿಸುವರು, ವೈಷ್ಣವ, ಶೈವ ಈ ತರ ಬಂದ. ಆದ್ರೆ ಗಣಪತಿಯ ಆರಾಧನೆ ತಮಿಳ್ನಾಡಲ್ಲಿ ಹೆಚ್ಚು ಬಂದಿದ್ದೇನೆ ವಾತಾಪಿಯಿಂದ ಗಣೇಶನ ತೆಗೆದುಕೊಂಡು ಹೋದ್ಮೇಲೆ. ತಮಿಳ್ನಾಡಲ್ಲಿ ಒಂದು ಪ್ರಸಿದ್ಧವಾದ ಹಾಡು ಇವತ್ತು ಕೂಡ ಸಂಗೀತ ಹಾಡ್ಬೇಕಾದ್ರೆ ಆ ಹಾಡನ್ನು ಹಾಡ್ತಾರೆ, ವಾತಾಪಿ ಗಣಪತಿ ಭಜೇಹಂ. ನೀವು ಕೂಡ ಕೇಳಿರ್ಬೋದು. ಆ ಹಾಡು ರಚನೆ ಆಗಿರೋದೇನೆ ವಾತಾಪಿಯಿಂದ ತೆಗೆದುಕೊಂಡು ಹೋಗಿರುವ ಗಣೇಶನ, ವಾತಾಪಿ ಅಂದ್ರೆ ಬಾದಾಮಿ, ವಾತಾಪಿಯಿಂದ ತೆಗೆದುಕೊಂಡು ಹೋಗಿರುವ ಗಣೇಶನಲ್ಲಿ ಇಡ್ತಾರೆ. ಅದರ ನಂತರ ತಮಿಳ್ನಾಡಿನಲ್ಲಿ ಗಣೇಶನ ಪೂಜೆಯ ಒಂದು ಪರಿಪಾಠ ಹೆಚ್ಚು ಬೆಳೆಯೋದಿಕ್ಕೆ ಮುಂದುವರಿತಾ ಬರೋದನ್ನ ನೋಡ್ಬೋದು. ಅಂದ್ರೆ ತಮಿಳ್ನಾಡವರಿಗೆ ಗಣೇಶನನ್ನ ಪೂಜೆ ಮಾಡುವಂತಹ ಅಲ್ಪ ಸ್ವಲ್ಪ ಇದ್ದಿರ್ಬೋದು, ವ್ಯಾಪಕ ಪ್ರಮಾಣದಲ್ಲಿ. ಯಾಕೆಂದ್ರೆ ಬಾದಾಮಿನಲ್ಲಿ ಹೋಗಿ ನೋಡಿ, ಇವಾಗಲೂ ಕೂಡ ಬಾದಾಮಿ ಅವಶೇಷಗಳಲ್ಲಿ, ಅಳಿದುಳಿದ ದೇವಾಲಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಗಣೇಶ ಮೂರ್ತಿಗಳು ಸಿಕ್ ಬರುತ್ತೆ. ಗಣೇಶನ ನೋಡಿ, ಅಷ್ಟು ಸುಂದರವಾಗಿರುವಂತ ಗಣೇಶನ ನೋಡಿ ಬಿಟ್ಟೋಗೋದಿಕ್ಕೆ ಪಲ್ಲವರಿಗೆ ಸಾಧ್ಯ ಆಗೋದಿಲ್ಲ. ಹಂಗಾಗಿ ಬಾದಾಮಿಯಿಂದ ಗಣೇಶನ ಮೂರ್ತಿಯನ್ನ ತೆಗೆದುಕೊಂಡೋಗಿ ಅಲ್ಲಿ ಇಟ್ಟು ಅಲ್ಲಿ ಪೂಜೆ ಮಾಡ್ತಾರೆ, ಅಲ್ಲಿ ದೇವಾಲಯವನ್ನ
ಕಟ್ತಾರೆ. Super. ಆ ಗಣೇಶನಿಗೆ ಹೆಸರೇ ವಾತಾಪಿ ಗಣೇಶ ವಾತಾಪಿ ಅಂತಾನೆ, ಗಣೇಶ. ವಾತಾಪಿ ಗಣೇಶ ಅಂತಾನೆ ಇಡ್ತಾರೆ. ಆ ಗಣೇಶನ ಮೇಲೆ ಬರೆದಿರುವ ಹಾಡೇನೆ ವಾತಾಪಿ ಗಣೇಶಂ ಭಜೇಹಂ. ಒಂದನೇ ಮಹೇಂದ್ರ ವರ್ಮ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ನಡೆದ ಯುದ್ಧದಲ್ಲಿ ಒಂದನೇ ಮಹೇಂದ್ರ ವರ್ಮ ಸೋತೋಗ್ತಾನೆ. ಕಂಚಿಯನ್ನ ಇಮ್ಮಡಿ ಪುಲಿಕೇಶಿ ವಶಪಡಿಸ್ಕೊಳ್ತಾನೆ. ಅದು ಒಂದನೇ ಮಹೇಂದ್ರ ವರ್ಮನ ಮಗ ಒಂದನೇ ನರಸಿಂಹವರ್ಮ ಸಮಯ ಕಾದು ಮತ್ತೆ ಇಮ್ಮಡಿ ಪುಲಿಕೇಶಿಯ ಮೇಲೆ ಯುದ್ಧ ಮಾಡಿ ಇಡೀ ಬಾದಾಮಿಯನ್ನ ಅವನು ವಶಪಡಿಸ್ಕೊಳ್ತಾನೆ. 13 ವರ್ಷಗಳ ನಂತರ ಇಮ್ಮಡಿ ಪುಲಿಕೇಶಿಯ ಮಗ ಒಂದನೇ ವಿಕ್ರಮಾದಿತ್ಯ ಮತ್ತೆ ಪಲ್ಲವರ ಮೇಲೆ ಹೋರಾಟವನ್ನು ಮಾಡಿ ಯುದ್ಧವನ್ನು ಮಾಡಿ ವಾತಾಪಿಯನ್ನ ಹಿಂದಕ್ಕೆ ಪಡ್ಕೊಳ್ತಾರೆ. ಕಲಾತ್ಮಕವಾದ ಶಿಲ್ಪಗಳೆಲ್ಲ ನೋಡಿದ್ರೆ ಎಷ್ಟು ಮನಮೋಹಕವಾದ ಶಿಲ್ಪಗಳಿದೆಯಲ್ಲ, ಅಂತಹ ದೇವಾಲಯಗಳನ್ನ ಹೊಯ್ಸಳರಲ್ಲಿ ನಿರ್ಮಾಣ ಮಾಡಿಲ್ಲ ತಮಿಳುನಾಡಲ್ಲಿ. ಕಾವೇರಿಯ ಕಾಲನಾಂ ತಿಗುಳನೇಂ ಕಡಂಗೊಂಡನೋ ಬಡ್ಡಿಗೊಂಡನೋ. ಕಾಲು ಅಂದ್ರೆ ಕಾಲುವೆ. ಕಾವೇರಿಗೆ ಅಣೆಕಟ್ಟು ಕಟ್ಟಿದ್ದಾರೆ. ಎಲ್ಲೋ ನಮ್ಮ ತಲಕಾಡಿನವರೆಗೂ ಎಲ್ಲೋ ಒಂದ್ ಕಡೆ ಅಣೆಕಟ್ಟು ಕಟ್ಟಿದ್ದಾರೆ. ಆ ನೀರಿನ ವಿಷಯಕ್ಕೆ ಆಗಾಗ್ಲೇನೆ ಚೋಳರಿಗೂ ಮತ್ತು ಗಂಗರಿಗೂ ಏನೋ ಒಂದು ಮನಸ್ತಾಪ ಆಗಿದೆ. ಅದಕ್ಕೆ ಒಂದು ಕಾವ್ಯದಲ್ಲೊಬ್ಬ ಕವಿನೇ ಬರೀತಾನೆ, ಏನಕ್ಕೆ ಆ ನೀರನ್ನು ಅಲ್ಲಿಗೆ ಬಿಡಬೇಕು ಅಂತ ಕೇಳ್ತೀರಾ, ಕಾವೇರಿಗೆ ಕಾಲುವೆಯನ್ನು ತಿಗುಳ ಅಂದ್ರೆ ತಮಿಳನು ಕಾವೇರಿಯ ಕಾಲನ ತಿಗುಳನೇಂ ಕಡಂಗೊಂಡನೋ ಬಡ್ಡಿಗೊಂಡನೋ. ಸಾಲ ಕೊಟ್ಬಿಟ್ಟಿದಾನ ಅದಕ್ಕೆ ಅಥವಾ ಬಡ್ಡಿ ಕೊಟ್ಟಿದ್ದಾನ ಅದಕ್ಕೆ, ನಾವ್ಯಾಕೆ ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನುವಂಥ ಪ್ರಶ್ನೆ ಶಬ್ದಮಣಿ ದರ್ಪಣ ಕಾವ್ಯದಲ್ಲಿ 7-8ನೇ ಶತಮಾನದಲ್ಲೇ ತಮಿಳುನಾಡಲ್ಲೂ ಕೂಡ ಕಾವೇರಿ ನದಿಗೆ ಒಂದು ಅಣೆಕಟ್ಟನ್ನ ಚೋಳರ ಕಾಲದಲ್ಲಿ ನಿರ್ಮಾಣ ಆಗುತ್ತೆ. ಚೋಳರ ಕಾಲದಲ್ಲಿ ನಿರ್ಮಾಣವಾದ ಅಣೆಕಟ್ಟು ಇವತ್ತಿಗೂ ಕೂಡ ಇದೆ. ಸುಮಾರು 1000 ವರ್ಷ 1200 ವರ್ಷಗಳ ಮೇಲಾಗಿದೆ ಅಣೆಕಟ್ಟು ನಿರ್ಮಾಣ ಮಾಡಿ. ಅಣೆಕಟ್ಟು ಇವತ್ತಿಗೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಗಂಗರು ಸುಮಾರು 650 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ ಮನೆತನ. ಇಡೀ ದಕ್ಷಿಣ ಭಾರತದಲ್ಲಿ ಇಷ್ಟು ಸುದೀರ್ಘವಾಗಿ ಆಳ್ವಿಕೆ ಮಾಡಿರುವಂತ ಇನ್ನೊಂದು ರಾಜಮನೆತನವನ್ನ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಸುಮಾರು ಒಂದು 100-200 ವರ್ಷಗಳ ಕಾಲ ತಮಿಳುನಾಡಿನ ಯಾವುದೇ ಇತಿಹಾಸವೂ ನಮಗೆ ಸಿಗೋದಿಲ್ಲ. ದಕ್ಷಿಣ ಭಾರತದಲ್ಲಿ ಮೌರ್ಯರ ಈಕ್ವಲ್ ಆಗಿದ್ದಂತಹ ಒಂದು ರಾಜವಂಶ ಒಂದು 100-200 ವರ್ಷಗಳ ಕಾಲ ಅದರ ನಂತರ ಏನೂ ನಮಗೆ ಗೊತ್ತಾಗದೇ ಇಲ್ಲ. ಅದನ್ನೇ ಕತ್ತಲೆ ಯುಗ ಅಂತ ಕರೀತಾರೆ.